ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲ್ಲಾಗಿ ಅವರೇ ಆರಂಭ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದೀತಿದೆ. ಈಗ ಏನು ಮಾಡೋಣ ಅಂದರೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋಣ. ಒಳ್ಳೆ ಪರಿಮಳ ಬರ್ತಾಯಿದೆ. ಓಕೆ, ಅದಾಗೋ ಅಷ್ಟರಲ್ಲಿ ಈ ಕಡೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದೇ ಹೈಲೈಟ್ ಒಗ್ಗರಣೆ. ಸೊ ಇದಕ್ಕೇನು ಮಾಡಬೇಕು ಅಂದರೆ ಈ ಕಡೆ ನಂಬರ್ 1 ಒಲೆ ಹತ್ತಿಸಿ, ಆಮೇಲೆ ಒಂದು ಪಾತ್ರೆ ಇಟ್ಟು ಇದಕ್ಕೆ ತುಪ್ಪ ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ಇಂಗು, ಸಾಸಿವೆ, ಕೊತ 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 ಕುದಿಯುತ್ತಿದೆ, ಕೊತ 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 ಕುದಿಯುತ್ತಿದೆ, ಇದು ಸಿಡಿಯದೆ ತೆಪ್ಪಗೆ ಕೂತಿದೆ, ಕೊತ 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 ಕುದಿಯುತ್ತಿದೆ. ಓಕೆ, ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕೋಣ. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ, ಕರಿಬೇವಿನ ಸೊಪ್ಪು ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಬಣ್ಣ ಬಿಟ್ಟ ತಕ್ಷಣ ಅದನ್ನು ಆಫ್ ಮಾಡಿ ಇದನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಬಿಟ್ಟು ಈಗ ಆಫ್ ಮಾಡೋಣ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಅವರೇ ಆರಂಭ ರೆಡಿ. ಇದನ್ನು ಟೇಸ್ಟ್ ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಅವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮನ ನೋಡಿ ಮೆಚ್ಚಿಕೊಂಡು ಪತ್ರಗಳನ್ನು ಬರೆದಿದ್ದಾರೆ. ನೀವು ಮಾಡೋ ಐಟಮ್ಗಳನ್ನ ನಾನು ಮನೇಲಿ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯವರೆಲ್ಲ ತಿಂದ್ಬಿಟ್ಟು ಭಾಳ ಹೊಗಳ್ತಾರೆ. ನಮ್ಮ ಕೈ ರುಚಿನೇ ಇಷ್ಟಿರ್ಬೇಕಾದ್ರೆ ನಿಮ್ಮ ಕೈ ರುಚಿ ಇನ್ನೆಷ್ಟು ಚೆನ್ನಾಗಿರಬೇಕು. ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ. ನಂಗೆ ತುಂಬ ಆಸೆ ಇದೆ, ನೀವು ಮಾಡುವ ಒಂದು ಐಟಮ್ನ ತಿನ್ನಬೇಕು ಅಂತ. ದಯವಿಟ್ಟು ನನ್ನ ಬರಮಾಡ್ಕೊಳ್ಳಿ ಅಂತ ಪತ್ರ ಬರೆದಿದ್ರು. ಅವರು ಇವತ್ತಿಲ್ಲಿ ಬಂದಿದ್ದಾರೆ. ಬಂದು ನಾನು ಮಾಡಿರ್ತಕ್ಕಂಥ ಈ ಅವರೇ ಆರಂಭನ ಟೇಸ್ಟ್ ಮಾಡ್ತಾರೆ. ಕರೆದ್ಬಿಡ್ಲಾ? ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಪ್ರೇರಣಾ ಗಿರಿಶಾಸ್ತ್ರಿ. ನಮಸ್ಕಾರ. ನಮಸ್ಕಾರ. ಬನ್ನಿ 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 ಬನ್ನಿ. ಚೆನ್ನಾಗಿದ್ದೀರಾ? ಭಾಳ ಚೆನ್ನಾಗಿದ್ದೀನಿ. ಭಾಳ ಸಂತೋಷ ಆಯಿತು. ನಿಮ್ಮ ಪತ್ರಗಳನ್ನು ಓದಿದೆ. ನೀವು ನಮ್ಮ ಕಾರ್ಯಕ್ರಮವನ್ನು ಇಷ್ಟಪಟ್ಟಿರೋದು ನೋಡಿ ತುಂಬ ಖುಷಿ ಆಯಿತು. ನನ್ನ ಕೈ ರುಚಿ ನೋಡಬೇಕು ಅಂತ ಪತ್ರ ಬರೆದಿದ್ರಿ, ಬರಮಾಡ್ಕೊಂಡಿದ್ದೀನಿ. ಇಷ್ಟನಾ ನಮ್ಮ ಕಾರ್ಯಕ್ರಮ? ತುಂಬಾನೇ ಇಷ್ಟ ಸರ್. ಟ್ರೈ ಮಾಡಿದ್ರಾ? ತಪ್ಪದೆ ನೋಡ್ತಾ ಇರ್ತೀವಿ. ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡ್ತೀನಿ. ಹೆಂಗೆ ಬರುತ್ತೆ? ತುಂಬಾ ಚೆನ್ನಾಗಿ ಬರುತ್ತೆ. ಇನ್ಮೇಲೆ ಪ್ರಯೋಗ ಮಾಡ್ತಾರಾ? ನೀವು ಮಾಡೋ ಆಲೂ ಮೆಥಿ ಮಜೆದಾರ್ ಆಗಿರ್ಬೋದು, ಆಲೂ ಎ ಕಬಾಬ್ ಆಗಿರ್ಬೋದು, ಆಮೇಲೆ ಚಾವಲ್ ಚಮ್ಮೆಲಿ, ಈ ಥರದ್ದು ತುಂಬಾ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀವಿ. ಪರವಾಗಿಲ್ರಿ, ನಾನು ಇಟ್ಟರು ಹೆಸರು ನೆನ್ಪಿಟ್ಟಿಕೊಂಡಿದ್ದೀರ, ನನಗೆ ನೆನಪಿರಲ್ಲ. ನೀವು ಹೇಳ್ಕೊಡ್ತೀರಾ, ಆಮೇಲೆ ಅದನ್ನ ಇಂಗ್ರೀಡಿಯೆಂಟ್ಸ್ ಕೊಡೋ ಖರ್ಚು ನಂದಾಗುತ್ತೆ. ಆದ್ರೂ ಸರ್ ಆದ್ರೂ ಎನ್ಕರೇಜ್ ಮಾಡ್ತಾರೆ ಸರ್. ನೀವು ಮಾಡೋ ರೆಸಿಪಿನೆಲ್ಲ ಟ್ರೈ ಮಾಡಿ ಅಂತ ಪ್ರೀತಿಯ ಕಾಣಿಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ನೀವು ಬಂದಿದ್ದೀರಾ ಅಂತ. ಸ್ಪೆಷಲ್ಲಾಗಿ ಇವತ್ತು ನಾನು ಅವರೇಕಾಳಲ್ಲಿ ಒಂದು ಐಟಮ್ ಮಾಡಿದ್ದೀನಿ, ಅವರೇ ಆರಂಭ ಅಂತ. ನನ್ನ ಪ್ರಕಾರ ಅವರೇಕಾಳು ತಿಂದಿಲ್ಲದಿರೋರು ಫಸ್ಟ್ ಇದನ್ನು ಟೇಸ್ಟ್ ಮಾಡಬೇಕು. ಇದನ್ನು ಟೇಸ್ಟ್ ಮಾಡಿಬಿಟ್ರೆ ಅವರೇಕಾಳು ಅಂದರೆ ತುಂಬ ಇಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಆಮೇಲಿಂದ ಅವರೇಕಾಳಲ್ಲಿ ಏನು ಮಾಡಿಕೊಟ್ರು ತಿಂತಾರೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಅವರೇ ಆರಂಭ ಅಂತ ಹೆಸರಿಟ್ಟಿದ್ದೀನಿ. ಹೆಸರು ಚೆನ್ನಾಗಿದೆ ಸರ್. ಈಗ ನಿಮ್ಮಿಬ್ಬರ ಮೇಲೆ ಪ್ರಯೋಗ ಮಾಡ್ತೀನಿ. ತಯಾರಾಗಿದ್ದೀರಾ? ರೆಡಿಯಾಗಿ ಬಂದಿದ್ದೀವಿ. ಟೇಸ್ಟ್ ಮಾಡಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಬಿಸಿ ಇದೆ, ಹುಷಾರು. ತುಂಬಾ ಚೆನ್ನಾಗಿದೆ ಸರ್. ಇನ್ಮೇಲಿಂದ ಇದು ಟ್ರೈ ಮಾಡ್ತೀನಿ ಸರ್ ಮನೆಯಲ್ಲಿ. ನಿಜವಾಗ್ಲೂ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಅವರೇಕಾಳು ಅಂದರೆ ಏನು ಅಂತ ಹೇಳ್ತಾ ಈಗ ಮ್ಯಾಮ್? ಗುಡ್. ಇವ್ರು ಹೇಳಿದ್ಮೇಲೆ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಸಖತ್ತಾಗಿದೆ. ಅವರೇಕಾಳು ಹದವಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಮಧ್ಯ ಮಧ್ಯದಲ್ಲಿ ಈರುಳ್ಳಿ ಕರಮ್ ಕುರುಮ್ ಅಂತ ಸಿಗುತ್ತೆ, ಭಾಳ ಮಜಾ ಕೊಡುತ್ತೆ.
ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. ನೀರಿನ ಸಾಗರವನ್ನು ದಾಟಲು ತೆಪ್ಪ ಇರಬೇಕು. ನೀರಿನ ಸಾಗರವನ್ನು ದಾಟಲು ತೆಪ್ಪ ಇರಬೇಕು. ಸಂಸಾರ ಸಾಗರವನ್ನು ದಾಟಲು ತೆಪ್ಪಗಿರಬೇಕು. ಥ್ಯಾಂಕ್ ಯು ವೆರಿ ಮಚ್ ಪ್ರೇರಣ ಅವರೇ. ನೀವಿಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಳ ಖುಷಿ ಆಯ್ತು ನನಗೆ. ನಾನು ಇವತ್ತು ನಿಮಗೋಸ್ಕರ ಸ್ಪೆಷಲ್ಲಾಗಿ ಅವರೇ ಆರಂಭ ಮಾಡಿಕೊಟ್ಟೆ. ಹೇಗಿತ್ತದು? ತುಂಬ ಚೆನ್ನಾಗಿತ್ತು ಸರ್. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಧನ್ಯವಾದಗಳು. ನಾವು ಮನೇಲಿದ್ದಾಗ ಅನ್ಕೋತಾ ಇದ್ವಿ ನೀವು ಮಾಡಿರೋಂಥ ನಿಮ್ಮ ಕೈ ರುಚಿನ ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ವಿ. ಇವತ್ತು ಅದು ಈಡೇರ್ತು ಅಂತ ಈಡೇರ್ತು ಸರ್. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ತಂಡದ ಪರವಾಗಿ ಇಲ್ಲಿ ಒಂದು ಪುಟ್ಟ ಕಾಣಿಕೆ, ಬೊಂಬಾಟ್ ಭೋಜನ ಪುಸ್ತಕ ಭಾಗ 3. ಇದರಲ್ಲಿ ಸುಮಾರು 100 ರೆಸಿಪಿಗಳಿವೆ. ಇವೆಲ್ಲವನ್ನು ಪ್ರಯೋಗ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅವರೇ ಆರಂಭ. ಬೇಕಾಗುವ ಪದಾರ್ಥಗಳು: ಹಿತಕವರೆ ಬೇಳೆ 1½ ಪಾವು, ತೆಂಗಿನ ತುರಿ 1 ಕಪ್ಪು, ಬ್ಯಾಡಗಿ ಮೆಣಸಿನಕಾಯಿ 6, ಗುಂಟೂರು ಮೆಣಸಿನಕಾಯಿ 8, ಕರಿಬೇವು 10 ಎಲೆ, ಮೆಂತ್ಯ 1/4 ಚಮಚ, ಚಕ್ಕೆ 1 ಇಂಚು, ಗಸಗಸೆ 1 ಚಮಚ, ಜೀರಿಗೆ 1 ಚಮಚ, ಮೆಣಸು 1 ಚಮಚ, ಕೊತ್ತಂಬರಿ ಬೀಜ 1 ಚಮಚ, ಲವಂಗ 3, ಹುಣಸೆ ರಸ 1 ಕಪ್ಪು, ತುಪ್ಪ 3 ಚಮಚ, ಇಂಗು ಅರ್ಧ ಚಮಚ, ಸಾಸಿವೆ 1 ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಅರ್ಧ ಕಪ್ಪು, ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ ಅರ್ಧ ಕಪ್ಪು. ಮಾಡುವ ವಿಧಾನ: ಪಾತ್ರೆಯಲ್ಲಿ ಕುದಿಯುತ್ತಿರುವ ನೀರಿಗೆ ಅವರೆಕಾಳು, ಚಿಟಿಕೆ ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಪ್ಯಾನ್ಗೆ ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತ್ಯ, ಚಕ್ಕೆ, ಲವಂಗ, ಮೆಣಸು, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದು ಮಿಕ್ಸಿಗೆ ಹಾಕಿ. ಜೊತೆಗೆ ಇಂಗು, ಬಿಸಿ ಮಾಡಿದ ಗಸಗಸೆ, ತೆಂಗಿನ ತುರಿ ಹಾಕಿ ನುಣ್ಣಗೆ ರುಬ್ಬಿ ಕುದಿಯುತ್ತಿರುವ ಅವರೆಕಾಳಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ನಂತರ ಅದಕ್ಕೆ ಹುಣಸೆ ರಸ ಹಾಕಿ ಮತ್ತೆ ಕುದಿಸಿ. ಪ್ಯಾನ್ಗೆ ತುಪ್ಪ ಹಾಕಿ ಅದಕ್ಕೆ ಇಂಗು, ಸಾಸಿವೆ, ಈರುಳ್ಳಿ, ಟೊಮ್ಯಾಟೊ, ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸಿ ಕುದಿಯುತ್ತಿರುವ ಸಾರಿಗೆ ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಅವರೇ ಆರಂಭ ಸವಿಯಲು ಸಿದ್ಧ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಿ. ನಮ್ಮ ಅಡ್ರೆಸ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಇಮೇಲಲ್ಲಿ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ. ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಬಿಡುಗಡೆ ಆಗಿದೆ. ಇದು ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟಲ್ಲಿ ಹೋಮ್ ಪೇಜಲ್ಲೇ ಬೈ ಬುಕ್ ಸೆಟ್ ಅಂತ ಒಂದು ಕಾಲಮ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಎಲ್ಲೆಲ್ಲಿ ಬೊಂಬಾಟ್ ಭೋಜನ ಪುಸ್ತಕ ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಬೊಂಬಾಟ್ ಭೋಜನ ಪುಸ್ತಕ ಭಾಗ 1, ಭಾಗ 2, ಭಾಗ 3 ಅಷ್ಟನ್ನು ಪಡಿಬಹುದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ, ಇದೇ ಸಮಯದಲ್ಲಿ, ಇದೇ ಜಾಗದಲ್ಲಿ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.